ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮಂಗಳೂರಿನ ನಿರಾಶ್ರಿತ ಕೇಂದ್ರಕ್ಕೆ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಸದಸ್ಯರು ಆದ ಶ್ರೀಯುತ ಸುಮಂತ್ ರಾವ್ ಭೇಟಿ ಕೊಟ್ಟಿದ್ದು, ಪರಿಶೀಲಿಸಿದಾಗ 159 ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಕೇಂದ್ರದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದ ನಿರಾಶ್ರಿತರನ್ನ ಹೊಂದಿರುವುದು ಕಂಡುಬರುತ್ತೆ. ಇದರಲ್ಲಿ ಅನ್ಯ ಜಿಲ್ಲೆಗಳು ಆದ ಬಾಗಲಕೋಟೆ, ಗದಗ, ಗುಲ್ಬರ್ಗಾದ ಅನೇಕ ನಿರಾಶ್ರಿತ ಯುವಕರು ಹಾಗೂ ವಯಸ್ಕರರು, ವೃದ್ಧರು ಇರ್ತಾರೆ. ಇವರೆಲ್ಲರೂ ಕೂಡ ತಮ್ಮನ್ನ ಊರಿಗೆ ಕಳುಹಿಸಲು ವಿನಂತಿ ಮಾಡಿರ್ತಾರೆ. ಆದರೆ ಇಲ್ಲಿ ಕೆಲವು ಕಾನೂನು ಚೌಕಟ್ಟು ಇರೋದ್ರಿಂದಾಗಿ ಪರಿಶೀಲಿಸಿ ಇವರ ಮನೆಯವರು ಬಂದು ಕರೆದುಕೊಂಡು ಹೋಗುವ ಅನುಮತಿ ಇದೆ ಮತ್ತು ಇಲ್ಲಿ ಉತ್ತಮವಾದ ಊಟದ ವ್ಯವಸ್ಥೆಯು ಸಮಾಜ ಕಲ್ಯಾಣ ಇಲಾಖೆಯು ಮಾಡ್ತಾ ಇದ್ದು, ವೈದ್ಯಕೀಯ ಶಿಬಿರಗಳನ್ನ ಏರ್ಪಡಿಸಿದ್ದಾರೆ. ಅನೇಕ ಸವಲತ್ತುಗಳನ್ನ ನೀಡಿದ್ದು, ಇಲ್ಲಿ ಉತ್ತಮವಾದ ಶೌಚಾಲಯಗಳು ಮತ್ತು ತಿಂಡಿ ತಿನಿಸುಗಳನ್ನ ಸರಿಯಾದ ಸಮಯಕ್ಕೆ ಕೊಡಲು ಸಿಬ್ಬಂದಿಗಳು ಕೂಡ ಇರ್ತಾರೆ. ಇವರಿಗೆ ಇವರ ಮನೆಯವರ ವಿಳಾಸವನ್ನ ಪತ್ತೆ ಹಚ್ಚಿ ಇವರ ಮನೆಯವರಿಗೆ ಕಳುಹಿಸಿಕೊಡಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಇದರ ಅಧಿಕಾರಿಯಾದ ಲಕ್ಷ್ಮಣ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ರೇಣುಕಾ, ನವಕರ್ನಾಟಕ ಟಿವಿ, ಮಂಗಳೂರು. ಬೆಂಗಳೂರು ಶಿವಮೊಗ್ಗ ಹೆದ್ದಾರಿ ಚೆಲುವನಹಳ್ಳಿ ಪಕ್ಕದಲ್ಲಿ ನ್ಯೂ ಅಭಿರುಚಿ ಡಾಬಾ. ಇಲ್ಲಿ ಶುದ್ಧ ವೆಜ್ ತಿಂಡಿಗಳು ಸವಿಯಬಹುದು. ಸ್ವಚ್ಛ, ಹಸಿರು ಮತ್ತು ರುಚಿಕರ. 24 ಗಂಟೆ ಸೇವೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವಾಗ ಬೇಕಾದ್ರೂ ಸೇವೆ ಲಭ್ಯ. ಮಿಸ್ ಮಾಡದೆ ಕುಟುಂಬ ಸ್ನೇಹಿತರೊಂದಿಗೆ ಬನ್ನಿ ಮತ್ತು ಇಲ್ಲಿನ ಊಟದ ರುಚಿಯನ್ನ ಅನುಭವಿಸಿ. ನ್ಯೂ ಅಭಿರುಚಿ ಡಾಬಾ, ಸ್ವಾದವು ಸುಗಂಧವು ನಿಮಗಾಗಿ. ತಪ್ಪದೆ ಭೇಟಿ ಕೊಡಿ.